ಹೆಂಗಿತ್ತು ಕಿರಣ್ ಯೂನಿವರ್ಸಲ್ ಸ್ಟುಡಿಯೋ? ದೊಡ್ಡ ನಮಸ್ಕಾರ ಇದೆ. ಫುಲ್ ಸುಸ್ತಾಗ್ಬಿಡುತ್ತೆ ಇಲ್ಲಿ. ಫಸ್ಟ್ ಟೈಮ್ ಅಂದ್ರೆ ಬಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಗಾಯ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾರೆ. ಕೇಬಲ್ ಕಾರ್. ಸೊ ನಾನು ಕಿರಣ್ ಇಬ್ರು ಸೇಮ್ ಮೀಲ್ ತಗೊಂಡಿದ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವೀಡಿಯೋದಲ್ಲೇ ನಾವು ಬರ್ಡ್ಸ್ ಪ್ಯಾರಡೈಸ್ ಹೋಗಿದ್ವಿ, ಮತ್ತು ಲಿಟಲ್ ಇಂಡಿಯಾ ಎಲ್ಲ ಹೋಗಿ ರಿಟರ್ನ್ ರೂಮ್ಗೆ ಹೋಗೋಷ್ಟೇ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಇವಾಗ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಸೊ ನಾವಿವಾಗ ಕೇಬಲ್ ಕಾರಲ್ಲಿ ಹೋಗಬೇಕು. ಕೇಬಲ್ ಕಾರಲ್ಲಿ ಎಲ್ಲಿಗೆ ಹೋಗಬೇಕು? ಸೆಂಟೋಸ್ ಐಲ್ಯಾಂಡ್ ಯೂನಿವರ್ಸಲ್ ಸ್ಟುಡಿಯೋ ಐಲ್ಯಾಂಡ್ ಇದೆ, ಸೆಂಟೋಸ್ ಐಲ್ಯಾಂಡ್. ಸೊ ಕೇಬಲ್ ಕಾರಲ್ಲಿ ಇವಾಗ ಹೋಗಬೇಕು. ಸೊ ಒಬ್ಬರಿಗೆ 4000 ಅಂತೆ ಕೇಬಲ್ ಕಾರ್. ಹೋಗಿ ಬರಕ್ಕ 4000 2 ways. ಈಗನ ಫುಲ್ ನಿದ್ದೆ ಬರ್ತಾ ಇದೆ ಅವಳಿಗೆ. ಅವಳು ಟ್ರಾಲಿಲಿ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದೀವಿ. ವಾ, ಎಷ್ಟೊಂದಿದೆ ನೋಡಿ ಕಾರ್. ಅವಳು ಟ್ರಾಲಿಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಇವಾಗ ಅವ್ರ ಅಪ್ಪ ಹತ್ರನೇ ಇರ್ಬೇಕಂತೆ. ಹೆಂಗ್ ನೋಡ್ತಾಳೆ ನೋಡಿ. ಎಲ್ಲಿ ಹೋಗ್ತೀವಿ? ಏನದು ಏನದು? ಗಾಯ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾಳೆ. ಕೇಬಲ್ ಕಾರ್ ಇಲ್ಲಿ ಬಿದ್ದು ಸಡನ್ ಆಗಿ ಹಿಡ್ಕೊಳ್ಳೋಣ ಅನ್ನೋಷ್ಟಿಗೆ ಬಿದ್ಬಿಟ್ಲು ಪಾಪ. ಕಿರಣ್ ಟಿಕೆಟ್ ತಗೊಂಡ್ರು, ಇವಾಗ ಹೊಡ್ತಾ ಇದ್ದೀವಿ. ಎಲ್ಲಿ ಹೋಗೋದು ಗೊತ್ತಿಲ್ಲ. ಅಷ್ಟಿದೆ ನೋಡಿ. ಅಲ್ಲೆಲ್ಲ ಹಾಕಿದ್ರ ಅಮ್ಮ ಮೇಲೆ ಹೋಗ್ತಾ ಇದೀವಿ. ಅಮ್ಮ ಬೇಗ ನೋಡಿ. ಬಿಡು ಕಿರಣ್ ಮಲಗಿ ಪಾಪ ಬಿದ್ದು. ಎಷ್ಟಿದೆ ಇಲ್ಲಿ? 1 ಟ್ರಿಪ್ ಕೇಬಲ್ ಕಾರ್ ಪ್ರೊಡಂಟ್ ಕೊಟ್ಟಿದೆ ನೋಡಿ, $35. ಕೇಬಲ್ ಕಾರ್ ಹೋಗ್ತಾ ಇದ್ದೀವಿ. ಏನು ಮಲ್ಕೊಬಿಟ್ಟಿದ್ದಾಳೆ. ಲಾಕ್ ಮಾಡಿದ್ಯಾ? ಅದು ಲಾಕ್ ಮಾಡಿ ಇದೆ ಅನ್ಸುತ್ತೆ ಯೂನಿವರ್ಸಲ್ ಸ್ಟುಡಿಯೋ. ಐ ಆಮ್ ನಾಟ್ ರಾಂಗ್, ಗೊತ್ತಿಲ್ಲ. ಅಲ್ಲೆಲ್ಲ ಇದೆಯಲ್ಲ ಗೇಮ್ಸ್ ನೋಡಿ, ರೋಲರ್ ಕೋಸ್ಟರ್ ಎಲ್ಲ ಅಲ್ಲಿ ಇದೆಯಲ್ಲ. ಅದೇ ಯೂನಿವರ್ಸಲ್ ಸ್ಟುಡಿಯೋ. ಸೊ ಇಷ್ಟು. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲೊಂದು ಐಲ್ಯಾಂಡ್ ಇದೆ ನೋಡಿ, ಸೆಂಟೋಸ್ ಐಲ್ಯಾಂಡ್. ಸ್ಟ್ರಾಲರ್ ಎಷ್ಟು ಹೆಲ್ಪ್ ಆಗುತ್ತಲ್ಲ ಕಿರಣ್? ಭಾಳ ಹೆಲ್ಪ್ ಆಗುತ್ತೆ. ಇಲ್ಲಿ ಎಲ್ಲರೂ ನೋಡು ಸ್ಟ್ರಾಲರು, ಅದ್ರ ಜೊತೆ ಒಂದು ಫ್ಯಾನು. ನೋಡಿ ಇವೆಲ್ಲ ಕೂಲ್ ಇದೆ. ಈಗೇನ ಫುಲ್ ಎಂಜಾಯ್ ಮಾಡ್ಬೋದು. ಸೊ ಅಲ್ಲಿದ್ದ ನಾವು ಇಲ್ಲಿಗೆ ರೀಚ್ ಆಗೋಷ್ಟಿಗೆ 10 to 15 minutes ಆಯಿತು. ಸೊ ಏನಾದರೂ ಆರಾಮಾಗಿ ಮಲ್ಕೊಂಡಿದ್ಲು. ಇವಾಗ ಮುಗೀತು, ಆಚೆ ಹೋಗ್ತೀವಿ. ಇದು ಎಲ್ಲ ಕಡೆ ಸ್ಟ್ರಾಲರ್ ಆಕ್ಸೆಸಬಲ್ ಇದೆ. ನಂಗಿದೆ ಅಷ್ಟೇ, ಮೇಲೆ ಹೋಗೋಕ್ಕಷ್ಟೇ ಚಿಕ್ಕದು.
ಮತ್ತೆ ತಿಳ್ಕೊಂಡಿರ್ಬೇಕಾ? ಬಿಟ್ಟರೆ ಆಫ್ ಆಗುತ್ತೆ. ಮತ್ತು ಶೆಕೆ ತಡಿಯೋಕ್ಕಾಗ್ತಿಲ್ಲ. ಅಲ್ಲಿ ಹೋಗೋಕ್ಕೆ ಸ್ಟ್ರಾಲರ್ ಇದೆಯಲ್ಲ, ಅಲ್ಲೆಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಇದು ನೀನು ಅವಾಗಲೇ ಮಲ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಮತ್ತೆ ಇನ್ನೊಂದು ಕೇಬಲ್ ಕಾರ್ ಬಂದಿದ್ದೀವಿ ನಾವು. ಫುಲ್ ಸುಸ್ತಾಗ್ಬಿಡುತ್ತೆ ಇಲ್ಲಿ. ಫಸ್ಟ್ ಟೈಮ್ ಅಂದ್ರೆ ಬಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಒಂದು ಬಂದ್ಬಿಟ್ಟು ಇವಾಗ ಅಲ್ಲಿಂದ ಬಂದ್ವಲ್ಲ, ಟ್ರೈನಿಂದ ಬಂದು ಟ್ರೈನಿಂದ ಇಳಿದು ಮತ್ತೆ ಅಲ್ಲಿಂದ ಒಂದು ಕೇಬಲ್ ಕಾರಲ್ಲಿ ಬರಬೇಕು, ಆಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಕೇಬಲ್ ಕಾರಿಗೆ ಶಿಫ್ಟ್ ಆಗಬೇಕು. ಅದು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ನಾವ್ 20 ನಿಮಿಷ ಕುತ್ಕೊಂಡಿವಂತ ಅಲ್ಲಿ 20 ಮಿನಿಟ್ಸ್ ಕೂತೀವಿ. ಯಾರು ಹೇಳಲ್ಲ ಏನಿಲ್ಲ, ಎಲ್ಲ ನಾವೇ ಕೇಳಬೇಕು, ಇಲ್ಲ ಆನ್ಲೈನ್ ಇದ್ರೆ ನೋಡ್ಕೊಂತ ಇರ್ಬೇಕಷ್ಟೇ. ಆಮೇಲೆ ಅದರಲ್ಲೂ ಕೇಬಲ್ ಕಾರ್ದು ಟಿಕೆಟ್ಸಲ್ಲೂ ಬೇರೆ ಬೇರೆ ಥರ ಇದ್ದಾವೆ. ಬರೀ ಒನ್ ವೇ ಅಲ್ಲಿಂದ ಅಲ್ಲಿಗೆ ಮಾತ್ರ, ಅಥವಾ ಇದು ಬಂದ್ಬಿಟ್ಟು ಐಲ್ಯಾಂಡ್ ಪೂರ್ತಿ ಸುತ್ಬೋದು. ಆ ಥರದ ಮೇಲೆ ಕಾಸ್ಟ್ ಬೇರೆ ಬೇರೆ ಆಗುತ್ತೆ. ನಾವು ಹೋಗ್ತಾ ಇರೋದು, ನಾವು ಇಲ್ಲಿಂದ ಇವಾಗ ಯೂನಿವರ್ಸಲ್ ಸ್ಟುಡಿಯೋಗೆ ಇನ್ನೊಂದು ಸ್ಟಾಪ್ ಇದೆ, ಆ ಸ್ಟಾಪ್ಗೆ ಕೇಬಲ್ ಕಾರಲ್ಲಿ ಹೋಗ್ತೀವಿ. ಇವಾಗ ಹೋಗ್ತಿರೋದು ಯೂನಿವರ್ಸಲ್ ಸ್ಟುಡಿಯೋನಾ? ಇದಾದ್ಮೇಲೆ ಸೆಂಟೋಸಾ ಐಲ್ಯಾಂಡ್. ಇದೇ ಸೆಂಟೋಸಾ ಐಲ್ಯಾಂಡ್. ಇಲ್ಲಿ ಸುತ್ತಕ್ಕೇನೆ ಒಂದು ಬಸ್ ಇದೆ, ಅದಕ್ಕೆ ಹೌದಾ? ಮೂವ್ ಆಯ್ತು. ನೋಡಲ್ಲಿ ಈ ಕಡೆ ನೋಡಿಲ್ಲ ಎಲ್ಲ ಎಷ್ಟು ವಾಟರ್ ಇದೆ, ಶಿಪ್ ಇದೆ. ಅದು ನೋಡು, ಅದು ಯಾವ ತರ ಇದೆ ನೋಡಲ್ಲಿ, ಅಲ್ಲಿ ಲುಂಗಿ. ಓ, ಅದು ಕುತ್ಕೊಂಡು ಹೋಗೋದು. ಕುತ್ಕೊಂಡು ಹೋಗೋದು, ಅದು ಜಸ್ಟ್ ಕುತ್ಕೊಂಡು ಹೋಗೋದಲ್ಲ, ಅದೇನು? ಅದು ಸೇಮ್ ಇದೇ ತರನೇ, ಬಟ್ ಅದು ಒಂದು ಎಲ್ಲಿ ಹೋಗುತ್ತೆ? ಏನೇನೋ ಗೇಮ್ಸ್ ಎಲ್ಲ ಇದೆ ಒಳಗಡೆ. ಇದೆ ನೋಡಿ, ಕುತ್ಕೊಂಡ್ ಬರ್ತಾ ಇದಾರೆ. ಯಪ್ಪ, ಹಂಗ್ ಕುತ್ಕೊಂಡ್ ಬರಕ್ ಆಗಲ್ಲ ಈ ಬಿಸಿಲಲ್ಲಿ. ಅಂತೀವಿ ಅಷ್ಟೇ, ಬೆಂದೋಗ್ಬಿಡ್ತೀವಿ. ಹೆಂಗಾಗಿದೆ ಅಂದ್ರೆ ಮುಖ ಎಲ್ಲ, ಯಪ್ಪ ಅಲ್ಲಯ್ಯ ಶೆಕೆ ಅಲ್ಲಮ್ಮು. ಆ ಫ್ಯಾನ್ ಬ್ಯಾಟ್ರಿ ಕೂಡ ಹೋಗ್ಬಿಟ್ಟಿದೆ. ಬಿಚ್ಚುಲಮ್ಮು ಬಂತು. ನೀರಲ್ಲಿ ಆಟ ಆಡ್ತೀಯ? ಅಲ್ಲೆಲ್ಲ ಹೆಂಗ್ ಆಟ ಆಡ್ತಿದ್ದಾರೆ. ಏನ್ ವಾಟರ್ ಅದು? ಜಸ್ಟ್ ಏನು ಒಂಥರ ಬರ್ತಿದೆ ವಾಟರ್. ಏನಿದು ಆಟ ಆಡ್ತೀಯಾ? ಖುಷಿ ಖುಷಿ ಖುಷಿ. ವಾಟರ್ ಗೊತ್ತಿಲ್ಲ, ಏನೋ ವಾಟರೇ ಅದು, ಆ ಥರ ಬರ್ತದೆ. ಹೆಂಗಿದೆ? Yamo. ಬಾ ಲೋಣ ಬಾ. ಅಲ್ಲಿಂದ ಇದು ಇನ್ನೊಂದು ಟ್ರೈನ್, ಮೋನೋ ರೈಲ್ ಇದ್ರಲ್ಲಿ ಹತ್ಬೇಕು. 2 ಕೇಬಲ್ ಕಾರ್ ಆದಮೇಲೆ ಇದೊಂದು ಥರ್ಡ್ ಟ್ರೈನ್ ಫಾರ್ ಯೂನಿವರ್ಸಲ್ ಸ್ಟುಡಿಯೋ. ಅಲ್ಲಿ ಹೋಗೋಕ್ಕೇನೆ ಒಂದು 3/4 ಗಂಟೆ ಆಗ್ತಾಯಿತ್ತು. ಹಂಗೆ ನಡಿ, ಇಲ್ವಾ ಇಲ್ಲಿ ಗಟ್ಟಿ ಹಿಡ್ಕೋ ದೀಪ. ಇಷ್ಟೇ ಚಿಕ್ಕದು ಟ್ರೈನ್. ಫೈನಲಿ ರೀಚ್ ಆದ್ವಿ ಯೂನಿವರ್ಸಲ್ ಸ್ಟುಡಿಯೋ.
ಈ ಪ್ಲೇಸಿಗೆ ರೀಚ್ ಆಗೋಷ್ಟಿಗೆ ಸಾಕಾಗೋಯ್ತು. ಹೇಳಿದ್ವಲ್ಲ ಕೇಬಲ್ ಕಾರ್ 2 ಅಲ್ಲಿ ಮೊದಲೇ ರೂಮಿಂದ ಇಲ್ಲಿಗೆ ಬಂದಿದ್ದು. ತುಂಬಾ ಸಾಕಾಗ್ಬಿಟ್ಟಿತ್ತು. ಇಲ್ಲಿ ರೀಚ್ ಆಗೋಷ್ಟಿಗೆ ಫುಲ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು. ಆ ಥರ ಫೀಲ್ ಆಗ್ತಾಯಿತ್ತು. ಸ್ಟಾರ್ಟಿಂಗ್ ಏನಿತ್ತು ಜೋಶ್ ಅದೆಲ್ಲ ನಿಜವಾಗ್ಲೂ ಇಲ್ಲಿಗೆ ಬರೋಷ್ಗೆ ಅರ್ಧಕ್ಕರ್ಧ ಹೋಗ್ಬಿಟ್ಟಿತ್ತು. ಆ ಬಿಸಿಲಿಗೆ ಇಷ್ಟೊಂದು ದೂರ ಅಂದರೆ ಏನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇಲ್ಲಿ ಎಲ್ಲ. ಸೊ ನಾವು ರಿಯಲಾಗಿ ಏನು ನೋಡ್ತಾ ಇರ್ತೀವಿ ಹಂಗೆ ಹಿಂಗೆ ವಾವ್ ಮಸ್ತಾಗಿರುತ್ತೆ ಅಂತ. ಬಟ್ ರಿಯಾಲಿಟಿ ಇಲ್ಲಿ ಬಂದ್ರೇ ಗೊತ್ತಾಗೋದು ಎಷ್ಟು ಇರಿಟೇಷನ್ ಆಗ್ತಾ ಇರುತ್ತೆ ಅಂತ. ಫುಲ್ ಶೆಕೆಗೆ ಎಷ್ಟು ನಿಜವಾಗ್ಲೂ ಹಂಗೂ ಹಿಂಗೂ ಮಾಡಿ ಫೈನಲಿ ರೀಚ್ ಆದ್ವಿ. ಕಿರಣ್ ಹೋಗಿದ್ದಾರೆ ಟಿಕೆಟ್ ತರೋಕ್ಕೆ. ಟಿಕೆಟ್ ಸಿಕ್ತಾ? ಎಲ್ಲೋಗಿದ್ದೆ? ದೊಡ್ಡ ತಲೆನೋವಿದೆ ಅಲ್ಲ ಎಲ್ಲ ಟಿಕೆಟ್ ಸಿಗಕ್ಕೆ ಇಲ್ಲಿಗೆ ಬರಕ್ಕೆ. ಯಪ್ಪ ಸಾಕಾಯ್ತು. ನಡಿ ಬೇಗ ಬಾ. ಮತ್ತೆ ಇಲ್ಲಿ ಇಷ್ಟು ಕ್ಯೂ. ಶೆಕೆಗೆ ಸಾಕಾಗೋಗಿದೆ ಪಾಪ. ಕೆಳಗೆ ಇಳಿಸ್ಬಿಟ್ಟು ಅವಳ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಟ್ರಾಲರ್ಸ್ ಎಷ್ಟು ನಿಲ್ಲಿಸಿದ್ದಾರೆ ಆಚೆ ಅಂತ. ಏನಂದರೆ ಎಲ್ಲಿ ನೋಡಿದ್ರೆ 1 hour ಅಂತೂ ಇರಬೇಕು. ನೀವು ಇಲ್ಲೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಉದ್ದ ಇದೆ ಕ್ಯೂ ಅಂತ. ಈ ಕ್ಯೂ ಅಲ್ಲಿ ಅವ್ನು ನಿಂತ್ಕೊಳ್ಳೋಕ್ಕಾಗುತ್ತಾ ಮಗುನ ಕರ್ಕೊಂಡು? ಆಗೋದೇ ಇಲ್ಲ. ನಿಜವಾಗ್ಲೂ ಸೀನೇ ಇಲ್ಲ ಈ ಬಿಸಿಲಲ್ಲಿ ಆ ಥರ ಕ್ಯೂ ಅಲ್ಲಿ ನಿಂದ್ರಕ್ಕೆ. ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೀವು ಎಲ್ಲೇ ಯೂಟ್ಯೂಬಲ್ಲಿ ನೋಡಿ ಯಾರೇ ವೀಡಿಯೋಸ್ ನೋಡಿ ಎಲ್ಲೂ ಹೇಳಿಲ್ಲ. ಜಸ್ಟ್ ಏನು ಎಂಜಾಯ್ ಪಾರ್ಟ್ ಅಷ್ಟೇ ತೋರಿಸ್ತಾರೆ. ಬಟ್ ರಿಯಾಲಿಟಿ ಏನಿದೆ ಅಂತ ನಿಮ್ಗೆ ನಿಜವಾಗ್ಲೂ ಇದರಲ್ಲಿ ಹೇಳ್ತೀನಿ ನಾನು. ಟ್ರಸ್ಟ್ ಮೀ. ಏನಾದರೂ ನೀವು ಮಗುನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಇಟ್ಸ್ ವೇಸ್ಟ್ ಆಫ್ ಮನಿ ಅಂತ ನನಗನ್ಸುತ್ತೆ. ಮಗುನ ಕರ್ಕೊಂಡು ಹೋಗಿ ಯಾವುದು ಆಡೋಕ್ಕಾಗಲ್ಲ. ನೀವು ಸುಮ್ಮನೆ ಸುತ್ತಾಡ್ತೀರಾ, ಏನೂ ಯೂಸ್ ಇಲ್ಲ. ಮಗು ಇಲ್ಲ ಅಂತ ಅಂದ್ರೂ ನೀವು ಜಸ್ಟ್ ಈ ಕಪಲ್ಸ್ ಹೋಗ್ತಾ ಇದ್ದೀರಾ ಅಂದ್ರೂ ಕೂಡ ಆಗ್ಲೂ ಯಾವುದಕ್ಕೆ ಆಗಲಿ ನೀವು ಮಿನಿಮಮ್ 1 hour ಅಂತೂ ವೆಯ್ಟ್ ಮಾಡಲೇಬೇಕು. ನಾವು ನಿಜ ಏನು ಆಡೋಕ್ಕಾಗಿಲ್ಲ. ನಾವು ಎಲ್ಲರೂ ಮಗುನ ಕರ್ಕೊಂಬಂದಿದ್ರಲ್ಲ ಎಲ್ಲರಿಗೂ ಕೇಳಿದ್ವಿ. ಎಲ್ಲರೂ ಅದೇ ಎಕ್ಸ್ಪ್ರೆಷನ್ ಅದೇ ಫೀಲಿಂಗಲ್ಲೇ ಇದ್ರು. ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಸ್ವ್ಯಾಪ್ ಆಪ್ಷನ್ ಕೊಟ್ಟಿದ್ದಾರೆ, ಅದಿದೆ. ಬಟ್ ಇವಾಗ ಅಪ್ಪ ಹೋಗ್ತಾರೆ ಅಂದ್ಕೊಳ್ಳಿ, ಮಗುನ ನಾನು ನೋಡ್ಕೊತಾ ಇರ್ತೀನಿ, ಕಿರಣ್ ಹೋಗಿರ್ತಾರೆ, ಇವಾಗ ನಾನು ನೋಡ್ಕೊತಾ ಇರ್ತೀನಿ ಏನನ್ನ. ಕಿರಣ್ 1 hour ಕ್ಯೂ ಅಲ್ಲಿ ಇದ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ಅವ್ರು ಬಂದಮೇಲೆ ಮಗು ಮತ್ತೆ ಏನನ್ನ ಅವ್ರು ನೋಡ್ಕೊತಿರ್ತಾರೆ, ನಾನು ಮತ್ತೆ 1 hour ನಿಂತ್ಕೋಬೇಕಂತೆ ಕ್ಯೂ ಅಲ್ಲಿ. ಅದು ಏನು ಸ್ವಾಪ್, ಅದು ಏನು ಯೂಸ್ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಸ್ವಾಪ್ ಅಂದರೆ ಅಟ್ಲೀಸ್ಟ್ ಕಿರಣ್ ಹೋಗ್ಬಿಟ್ಟು ಬಂದಮೇಲೆ ನನಗೂ ಇಮಿಡಿಯೇಟಾಗಿ ನೆಕ್ಸ್ಟ್ ಬಿಟ್ಟರೆ ಮತ್ತೆ ನಾವಿಬ್ಬರು ಮಗುನ ಕರ್ಕೊಂಡು ಹೊರಡ್ಬೋದಲ್ವಾ. ಆ ಥರ ಮಾಡಿದ್ರೆ ಅದಕ್ಕೆ ಅಟ್ಲೀಸ್ಟ್ ಏನೋ ಒಂದು ಯೂಸ್ ಇದೆ ಅದು ಮಾಡೋದಕ್ಕೂ. ಬಟ್ ಇಬ್ಬರು 1 hour ಕ್ಯೂ ಅಲ್ಲಿ ಇತ್ಕೋಬೇಕು, ಅಲ್ಲೇ 2 hours ಆಗುತ್ತೆ. ಒಂದು ಗೇಮ್ಗೆ ಆಡೋಕ್ಕೇ 2 hours ಅಲ್ಲಿ ಹೋದರೆ ಮಗು ಪರಿಸ್ಥಿತಿ ಹೆಂಗೆ, ನಮ್ದು ಹೆಂಗೆ ಅಂತ ನಂಗೆ ನಿಜವಾಗ್ಲೂ ಇದೊಂದು ಏನಾದರೂ ನಂಗೆ ಇಷ್ಟನೇ ಆಗಿಲ್ಲ. ಕಿರಣ್ಗೆ ಅದೇ ಹೇಳ್ತಿದ್ವಿ, ನಾನು ಕಿರಣ್ ಕಿತ್ತಾಡ್ತಾ ಇದ್ವಿ ಏನಿದು ಹಿಂಗೆ ಅಂತ. ಸರಿ ಬರೋದು ಬಂದಿದ್ದೀವಿ, ಇದು ಯಾವುದೋ ಮೀನಿಯನ್ ಶೋ ಇಟ್ಟಿದ್ರು ಅದಾದರೂ ನೋಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡಿದ್ದೀವಿ. Stepping into one of these booths, you would have the chance to gain unbelievable mega superpowers, such as, or even the ability to fly through the air. So to recruit. All right, ladies and gentlemen, now for this demonstration, we're going to need a very brave candidate. So, would everyone over here please show me your muscles on the count of 3. 1, 2, 3. Let's see those muscles. Don't be shy. Very good. You got a lot of potential over here. Let's see, Kevin. Stuart, something over here. Now, bravery is one thing, but we need someone who is also heroic. So, would everyone over here, please show me your superhero poses on 3. 1, 2, 3. Let's do 3. Oh, you're perfect. You're not strong at all. And in you go. It's so exciting. Watch your fingers. Excellent. Skill. Alright everyone, it's time to put this mega technology to work. Now Alice, if you're
ready in there, give me a thumbs up. Excellent. Agent Kevin, Agent Stewart, to your positions. It's time. 3, 2, 1, go! It's working! They're ready! Alice, go ahead and step out. Tell me, do you feel stronger? Do you feel stronger? A little bit. Well, there's only one way to know for sure. See Alice's mega super strength at work. Excellent. All right, Alice. On the count of 3, you lift with all your might. Are you ready? 1, 2, 3, lift. Oh my goodness! You make it look so easy. Everybody, please. ಯೂನಿವರ್ಸಲ್ ಸ್ಟುಡಿಯೋ ದೊಡ್ಡ ನಮಸ್ಕಾರ ಇದಕ್ಕೆ. ನಿಜವಾಗ್ಲೂ ದುಡ್ಡು ವೇಸ್ಟ್ ಮಾಡ್ಬೇಕಂದ್ರೆ ಬರ್ಬೇಕು ನೋಡಿ ಇಲ್ಲಿಗೆ. ಏನು 1 ಪೈಸಾ ಯೂಸ್ ಇಲ್ಲ. ಯೂಸ್ ಇಲ್ಲ, ಸುಮ್ನೆ ಹೋಗಿ ಬಂದ್ವಿ, ವೇಸ್ಟ್ ದುಡ್ಡು. ಎಲ್ಲದಕ್ಕೂ 1 ಅವರ್ ಕ್ಯೂ ಅಲ್ಲ ಕಿರಣ್? 1 ಅವರ್ ವೇಟಿಂಗ್ ಟೈಮ್. 1 ಅವರ್. ಬಿಡಲ್ಲ, ಮಕ್ಕಳನ್ನ ಬಿಡೋದಿಲ್ಲ. 1 ಅವರ್ ವೇಟಿಂಗ್ ಟೈಮ್. ಎಕ್ಸ್ಪ್ರೆಸ್ ತಗೊಂಡ್ರೆ ಅದಕ್ಕೆ ಒಂದು ಅರ್ಧ ಗಂಟೆ ಕ್ಯೂ ಇದೆ. ಅದಕ್ಕೂ ವೇಟಿಂಗ್. ಅದಕ್ಕೆ $130 ಎಕ್ಸ್ಟ್ರಾ ಪೇ ಮಾಡಬೇಕು. ಅದೇ 1 ಪೈಸಾ ಯೂಸ್ ಇಲ್ಲ, ವೇಸ್ಟ್. ದುಡ್ಡು ವೇಸ್ಟ್ ಮಾಡಂಗಿದ್ರೆ ಬರ್ಬೋದು. ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ, ರಿಯಾಲಿಟಿ ಏನಂತಾರಲ್ಲ ಅಲ್ಲಿ ಇದೆಯಲ್ಲ ರೋಲರ್ ಕೋಸ್ಟರ್, ಅದು ಆಡಕ್ಕೆ 1 ಅವರ್ ಕ್ಯೂ ನಿಂತ್ಕೋಬೇಕಂತೆ. ಅದು ಇವಳ ಬಿಡಲ್ಲ. ಕಿರಣ್ ಓಕೆ ಇವ್ರ ಜೊತೆ ನಿಂತಿರ್ತಾರೆ, ಸ್ವಾಪ್ ಆಪ್ಷನ್ ಇದೆ ಅಂತ ಹೇಳಿದ್ರು. ಸ್ವಾಪ್ ಆಪ್ಷನ್ ಇದ್ರೆ ನಾನು ಹೋಗ್ಬಿಟ್ಟು ಬಂದ್ಮೇಲೆ ಕಿರಣ್ಗೂ ಬಿಡ್ಬೇಕು ತಾನೆ? ಇಲ್ಲ, ಮತ್ತೆ ಇವ್ರು ಫಸ್ಟ್ ಇಂದ ಕ್ಯೂ ಅಲ್ಲಿ 1 ಅವರ್ ನಿಂತ್ಕೋಬೇಕಂತೆ. ಒಂದ್ ಆಡಕ್ಕೇನೆ ಇಬ್ರು 2 ಅವರ್ಸ್ ನಿಂತ್ಕೊಂಡ್ರೆ ಏನ್ ಕತೆ? ದುಡ್ಡೇ ವೇಸ್ಟ್, ಎಲ್ಲ ವೇಸ್ಟ್, ಎಲ್ಲ ವೇಸ್ಟ್ ಅಲ್ಲ? ಹೆಂಗಿತ್ತಮ್ಮ? ವೇಸ್ಟ್ ಆಫ್ ಮನಿ. ಹೆಂಗಿತ್ತು? ಹೆಂಗಿತ್ತೀಯ ತೋರ್ಸು. ಅಲ್ಲಿ ನನಗ್ ತೋರ್ಸಿಲಿ ಹೆಂಗಿತ್ತು? ದೊಡ್ಡ ನಮಸ್ಕಾರ ಅಲ್ಲಮ್ಮ. ಅದೇನೋ ಒಂದ್ ಶೋ ಮಿನಿ ಒಂದ್ ಇಟ್ಟಿದ್ರು, ಒಂದ್ ನೋಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಈಗ ಎಲ್ಲಿಗೆ ಹೋಗೋದು? ಇದಾದ್ರೂ ಚೆನ್ನಾಗಿರುತ್ತಾ? ನನಗಂತೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಈಗ ಎಲ್ಲ ಹೋಗ್ತಿದ್ದೀರಿ? ಇಲ್ಲ, ಇಳಿದ್ಬಿಟ್ಟು ಬಸ್ ಬರುತ್ತೆ, ಒಂದ್ ಬಸ್ ಅಲ್ಲಿ ಎಲ್ಲ ಐಲ್ಯಾಂಡ್ ಸುತ್ತಿಸ್ತಾರ ಅವ್ರೆ. ಅದ ಸುತ್ಕೊಂಡು ಆಮೇಲೆ ಹೋಗೋಣ ಅಷ್ಟೇ, ಇನ್ನೇನ್ ಮಾಡೋದು. ಬಂದಿದ್ದೀವಿ. ವಿಡಿಯೋ ಎಡಿಟ್ ಮಾಡಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಹಾಕಿ ಅಲ್ಲ 3 days ಆಯ್ತು ವಿಡಿಯೋ ಹಾಕಿ. ಬರೀ ಇದೆ ಹೋಗೋದು ರೂಮ್ಗೆ, ರಾತ್ರಿ 12 ಗಂಟೆಗೆ ಓಡಾಡೋದು, ಬರೀ ಓಡಾಡೋದು, ಫುಲ್ ಓಡಾಡೋದು. ರಾತ್ರಿ ರೂಮ್ಗೆ ಹೋಗೋಷ್ಟಕ್ಕೆ 12 ಆಗ್ಬಿಟ್ಟಿರುತ್ತೆ, ಮಲ್ಕೊಬಿಡ್ತೀವಿ. ಬೆಳಿಗ್ಗೆ ಮತ್ತೆ ಎದ್ದು ಓಡ್ಬೇಕು. ನಂಗೆ ವಿಡಿಯೋ ಎಡಿಟ್ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ. 3 days ಆಯ್ತು ಅಪ್ಲೋಡೇ ಮಾಡಿಲ್ಲ. ಅಟ್ಲೀಸ್ಟ್ ಇವತ್ತಾದ್ರೂ ಟ್ರೈ ಮಾಡೋಣ ಅನ್ಕೊಂಡಿದೀನಿ, ಗೊತ್ತಿಲ್ಲ. ವೇಟ್ ಲಾಸ್ ಆಲ್ರೆಡಿ ವೇಟ್ ಕಮ್ಮಿ ಇರೋದೇ 49. ತಿರ್ಗಾ ಇಳ್ದೋದ್ರೆ ಮುಗೀತು. ಕೇಬಲ್ ಕಾರಿಂದ ಕೆಳಗೆ ಇಳಿದ ತಕ್ಷಣ ಇಲ್ಲೊಂದು 4Dದು ಒಂದು ಶೋ ಇತ್ತು. ಇದೇ ಲಾಸ್ಟ್ ಇದ್ದಿದ್ದು ಶೋ. ಆ ಟಿಕೆಟ್ ಎಲ್ಲ ಇನ್ಕ್ಲೂಡ್ ಇರೋದು. ಓಕೆ, ಅಟ್ಲೀಸ್ಟ್ ಇದೊಂದಾದ್ರೂ ನೋಡೋಣ, ಏನಾನ ಬಿಡ್ತಾರೆ ಅಂತ ಹೇಳಿದ್ರು, ಒಳಗಡೆ ಅಲೋ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಇಲ್ಲಿವರೆಗಾದ್ರೂ ಬಂದಿದ್ದೀವಿ, ಅಟ್ಲೀಸ್ಟ್ ಇದೊಂದಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಫುಲ್ ಖುಷಿಯಾಗಿ ಕಿರಣ್ ನಾನು ಓಡೋಗ್ತಾ ಇದೀವಿ. ಇದೇನು ಗ್ಲಾಸ್ ಎಲ್ಲ ಕೊಡ್ತಾರೆ 4D ಎಕ್ಸ್ಪೀರಿಯನ್ಸ್ ಮಾಡೋದು. ನೋಡು, ಕಾಣುತ್ತೆ ನಿಮಗೆ ಇರೋ. Now, let's begin our trip to Gila, Amazon. Uh, 23 months, almost 2 years. ಸೊ ಇಲ್ಲಿ ಎಷ್ಟೊಂದು ಜನ ಕುತ್ಕೊಂಡಿದ್ರು. ಅವರು ನನ್ನ ಕೇಳಿ ಚೈನಾಯಿಂದ ಬಂದಿರೋದಂತೆ. ಏನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟು, ಕ್ಯೂಟ್ ಆಗಿದ್ದಾಳೆ, ಕಣ್ಣು ಚೆನ್ನಾಗಿದೆ, ಅವಳ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೋಬೋದ ಅಂತ ಎಲ್ಲ ಅವಳ ಜೊತೆ ತೆಗೆಸ್ಕೋತಾ ಇದ್ರು. ಫುಲ್ ಗಾಳಿ ಇಲ್ಲಿ. ಇವಾಗಲೇ ಒಂದು ಸ್ವಲ್ಪ ಖುಷಿ ಆಗಿದ್ದಲ್ಲ ಕಿರಣ್, ಗಾಳಿ ಬಂದಮೇಲೆ? ಇಷ್ಟು ಗಾಳಿ ನೋಡೇ ಇಲ್ಲ ಬಂದಾಗಿಂದ. ಸೊ
ಸ್ಕೈ ವಾಕ್. ನಮಗೆ ಇಬ್ಬರೇ ಅಲ್ಲ ಕನ್ನಡದವ್ರು ಸಿಕ್ಕಿದ್ದು. ಅವರು ನಮಗೆ ಕನ್ನಡದವ್ರು ಸಿಕ್ಕಿರೋರು, ದುಬೈಯಲ್ಲಿ ಇರ್ತಾರಂತೆ. So they got all the restaurants, hair salon over here. Even there is a small little school, the preschool. They have their own schools and everything. I mean for the preschool. ಸೊ ಇವಾಗ ನಾವು ಬಸ್ಸಲ್ಲಿ ಟೋರ್ ಕರ್ಕೊಂಬಂದಿದ್ದಾರಲ್ಲ ಕಿರಣ್? ಬಸ್ ಟೋರ್ ಏನೇನೋ ಪ್ಲೇಸಲ್ಲಿ ಕರ್ಸ್ಕೊಂಬಂದಿದ್ದಾರೆ. ಒಂದು ಪ್ಲೇಸ್ ಅದೇ ಹೈಟ್ ಕರ್ಕೊಂಡು ಹೋಗಿದ್ರು. ನೆಕ್ಸ್ಟು ಚೆನ್ನಾಗಿತ್ತು, ಹೈಟ್ ಇತ್ತು, ಗಾಳಿ ಇತ್ತು ಅಷ್ಟೇ. ಇವಾಗ ನೋಡ್ಬೇಕಂದ್ರೆ ಅಲ್ಲಿಂದನೇ ಶಿಪ್ಸ್ ಅದೆಲ್ಲ ಕಾಣೋದು. ಇವಾಗ ಇಲ್ಲಿ ಬೀಚ್ ಹತ್ರ ಕರ್ಕೊಂಬಂದಿದ್ದಾರೆ. 3 weeks ಹಿಂದೆ ಬೀಚಲ್ಲಿ ಏನೋ ಆಯಿಲ್ ಲೀಕೇಜ್ ಆಗಿ ಬೀಚಲ್ಲಿ ಆಡಕ್ಕೆ ಬಿಡಲ್ವಂತಲ್ಲ. ಸೊ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಆಯಿಲ್ ಲೀಕೇಜ್ ಆಗಿಬಿಟ್ಟಿದೆ ಅಂತ ಬೀಚಲ್ಲಿ. ಸೊ ಹಾಗಾಗಿ ಹೋಗು ಕಿರಣ್, ಇಲ್ಲಿ ನೋಡಿ ಏನಿದೆ. ಈ ಹೋಗು ಹೋಗು ಈ ಹೋಗು ಗು ಅಲ್ಲ ಅದ್ರ ಮೇಲೆ ಹತ್ತು. ರಿಯಾನಾಗೆ ಇಲ್ಲಿ ನೋಡ್ಬಿಟ್ಟು ಏನಾಯ್ತು, ಮಣ್ಣಲ್ಲಿ ಆಡ್ತೀನಿ ಅಂತ ಅವಾಗೇ ಇಟ್ಕೊಬಿಟ್ಟಿದ್ದಾಳೆ. ಬೀಚ್ ಗೋವಾಗೆ ಹೋಗಿದ್ದು ನೆನಪಾಯ್ತೇನೋ ಅವಳು ಗೊತ್ತಿಲ್ಲ. ಫುಲ್ ಪ್ಯಾಂಟಲ್ಲೆಲ್ಲ ಬಟ್ಟೆ ಎಲ್ಲ ಹಾಕೊಂಡ್ಬಿಟ್ಟಿದ್ದಾಳೆ. ಮೊದಲೇ ಈ ಸೆಕೆಗೆ ಮಣ್ಣೆಲ್ಲ ಅವಳು ಅನ್ಕೊಬಿಟ್ಟಿದೆ. ಎಷ್ಟು ವರ್ಷ ಹೋಗ್ತಾನೆ ಇರಲಿಲ್ಲ, ಎಷ್ಟು ಇದಾಗಿದೆ. ಆಮೇಲೆ ಸರಿ ಅಲ್ಲಿ ಹೋಗ್ಬಿಟ್ಟು ಮಣ್ಣಲ್ಲೆಲ್ಲ ಕೈ ಇಟ್ಬಿಟ್ಟಿದ್ದಾಳೆ. ಪ್ಯಾಂಟ್ ಎಲ್ಲ ಇದಾಗುತ್ತೆ. ಹಿಂದೆ ಬಯ್ಯಾನ ಬಿಡು, ಹಿಂದೆ ಪ್ಯಾಂಟ್ ಇದು ಮಾಡು. ಫಸ್ಟ್ ಸ್ಕೈ ವಾಕ್ ಕರ್ಕೊಂಡೋದ್ರು, ಅದಾದಮೇಲೆ ಬೀಚ್ ಕರ್ಕೊಂಡೋದ್ರು, ಅದಾದಮೇಲೆ ಇಲ್ಲಿ ಕರ್ಕೊಂಬಂದಿದ್ದಾರೆ. ಇಲ್ಲಿದ್ದಾನೆ ಬೇರೆ ಕಡೆ ಕನೆಕ್ಟ್ ಹೋಗಂಗಿದ್ರೆ ಅದೂ ಆಪ್ಷನ್ ಕೊಡ್ತಾಯಿದ್ರು. ಇಲ್ಲಾಂದರೆ ನಾವು ಎಲ್ಲಿ ಪಿಕಪ್ ಮಾಡಿರ್ತಾರೆ ಮತ್ತೆ ಅಲ್ಲೇ ಡ್ರಾಪ್ ಮಾಡ್ತಾರಂತೆ. ಈ ಥರ ಬೀಚ್ ಶಟಲಲ್ಲಿ ಹೋಗ್ಬೇಕು ಇವಾಗ, ಮತ್ತೆ ಬೇರೆ ಜಾಯಿಂಟ್ ಸ್ವಿಂಗ್ ಹತ್ರ. ಈ ಅಣ್ಣ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ನಾವು ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ. ಜಾಯಿಂಟ್ ಸ್ವಿಂಗ್ ಎಷ್ಟು ಕ್ಲೀನಿದೆ ಏನು ಕಥೆ ಅದಕ್ಕೆ. ಇದು ಫ್ಲಾಪೆ, ಇದು ಇಲ್ಲ ಇವಾಗ ಹೋಗೋಕೆ. ಕರ್ಮ ಕಾಂಡ ಟೈಮೇ ಸರಿ ಇಲ್ಲಪ್ಪ. ನಾವು ಬಂದಿದ್ದು 200 kg ಇರ್ಬೇಕಂತ ನಮ್ಮಿಬ್ಬರನ್ನ ಸೇರಿಸಿ. ಎಲ್ಲಿತ್ತಾರಣ್ಣ 200 kg ಬಿಡೋದು ಬಿಟ್ಟು ಸುಮ್ಮನೆ. ಇವಳು ಒಳ್ಳೆ ಏನು ರೂಲ್ಸು. 200 kg ಹೆಂಗೆ? ಹಂಗಂದ್ರೆ ಇಬ್ರು 100 kg ಇರ್ಬೇಕಿರ ನಾವು. ವೆಯ್ಟ್ ಇರೋರ್ಗೆ ಅಡ್ವಾಂಟೇಜು. ಅದೇನಕ್ಕೆ ಹಂಗೆ ಗಾಳಿ ಜಾಸ್ತಿ ಇದೆ ಅಂತ ಇವತ್ತು. ಸೊ ಹಾಗಾಗಿ ಇದು ಫ್ಲಾಪ್. ಏನು ಸಿಂಗಾಪುರ್ ಟ್ರಿಪ್ಪು. ಸುಕ್ಕುಲಾಡಿ ಸುಪ್ಪು ಸುಂದರಿ ಅಲ್ಲ, ಅಲ್ಲಿಂದ ಇದು ಬೆಂಗಳೂರಿಂದ KR ಮಾರ್ಕೆಟ್ ಇಂದ ಒಂದು 10 kg ತಂದ್ಬಿಟ್ಟು ಮಾರ್ಬಿಟ್ರೆ 10 kg ತಂದು ಮಾರ್ತೀಯಲ್ಲಿ ಮಾರ್ಬೋದು. ಏನು ಮತ್ತೆ ತಿರ್ಗಾ ಲಿಟಲ್ ಇಂಡಿಯಾಗೆ ಬಂದಿದ್ದೀವಿ. ಕಾಸ್ಟ್ಲಿ ಇದೆ, ಹೆವಿ. 10 ರೂಪಾಯಿ 3 kg ಈರುಳ್ಳಿ ಇದ್ದಾಗ ಇಲ್ಲಿ ಬಂದು ಮಾರ್ಬಿಟ್ರೆ ಆರಾಮ. ಹೌದಾ, ಆರಾಮ್. ಇಲ್ಲಿ ಇತ್ಕೊಂಡು ಏನು ಮಾಡ್ತಿ? ಮತ್ತೆ ಲಿಟಲ್ ಇಂಡಿಯಾಗೆ ಬಂದಿದ್ದೀವಿ. ವೆಜ್ ಊಟ ಪಾರ್ಸಲ್ ತಗೊಂಡು ರೂಮ್ಗೆ ಹೋಗಿ ತಿನ್ನೋಣ ಅಂತ. ಇಲ್ಲೇ ತಿನ್ನೋಣ, ರೂಮ್ಗೆ ಹೋಗೋಣ? ನೀನು ಇಲ್ಲೇ ತಿನ್ನೋಣ ಅಂದ್ರೆ ತಿನ್ನೋಣ, ರೂಮ್ಗೆ ಹೋಗೋಣ ಅಂದ್ರೆ ರೂಮ್ಗೆ ಹೋಗೋಣ. ಅಂದರೆ ಇಲ್ಲೇ ತಿನ್ನೋಣವಾ? ಪಾರ್ಸಲ್ಗೂ ಚಾರ್ಜ್ ಜಾಸ್ತಿ ಇರುತ್ತಲ್ಲ, ಎಷ್ಟಿರುತ್ತೋ ಏನೋ. ಹೋಗ್ಬಿಡು, ಹೆಂಗಿದ್ರು ಆಲ್ರೆಡಿ ಡಿನ್ನರ್ ಟೈಮ್ ಆಗಿದೆ. ಬೆಟರ್ ತಿನ್ಕೊಂಡು ಹೋಗೋಣ. ಆನಂದ್ ಭವನ್ಗೆ ಹೋಗೋಣ ಬೇಡ? ಮತ್ತೆ ಅದ್ರೊಳಗಡೆ ಹೋಗಿದ್ವಿ ಆಯ್ತಾ. ಎಲ್ಲಿ ಹೋಗ್ತೀವೋ ಏನೋ ಒಂದು ಗೊತ್ತಾಗಿಲ್ಲ. ಅಲ್ಲಿದ್ದ ಹಿಡಿದು ಆ ಕಡೆ ಇನ್ನು ಮತ್ತೆ ಅದು ಕಂಟಿನ್ಯೂಷನ್. ತುಂಬ ದೊಡ್ಡದಿದೆ, ಟ್ರೈನ್ ಥರ.
ಸುಮ್ಮನೆ ಶಾಪಿಂಗ್ ಮಾಲ್ ಹೆಂಗಿರುತ್ತೆ ಅದೆಲ್ಲ ರಾಷನ್ ಎಲ್ಲ ಸಿಗುತ್ತೆ. ನಮ್ಮ ಲಿಟಲ್ ಇಂಡಿಯಾ ರೋಟಿ ನಾರ್ತ್ ಇಂಡಿಯನ್ ಇದೆ ನೋಡು. ನಾರ್ತ್ ಇಂಡಿಯನ್ ಬೇಡ, ಸೌತ್ ಇಂಡಿಯನ್ ತೊಗೊಳ್ಳೋಣ ನಾವು. ಅಯ್ಯಪ್ಪ ಹುಡುಗ ಹುಷಾರಪ್ಪ. ಬಾಲಾಜಿ ಭವನ್ ಇಲ್ಲಿ ನೋಡೋಣಪ್ಪ. ಸೊ ನಿನ್ನೆ ಬಂದಿದ್ವಲ್ಲ ಅದೇ ಹೋಟೆಲ್ಗೆ ಬಂದಿದ್ದೀವಿ ತಿರ್ಗಾ ಡಿನ್ನರ್ಗೆ. ಏನದು ಏನದು ಮಶ್ರೂಮಾ? ಸೊ ನಾನು ಕಿರಣ್ ಇಬ್ರು ಸೇಮ್ ಮೀಲ್ ತಗೊಂಡಿದ್ದು. ಅನ್ನ ಅಮ್ಮ ಬಿಳಿ ಅನ್ನ ನೋಡಿ ಎಷ್ಟು ಚೆನ್ನಾಗಿತ್ತು. ಅನ್ನ ಏನೇನೋ ಕೊಟ್ಟಿದ್ದಾರೆ, ಮೊಸರು, ಪಲ್ಯ. ನಿನಗೆ ಇದೆಲ್ಲ ಫಸ್ಟ್ ಅನ್ನ ತಿನ್ಬೇಕು. ರಸಂ ಕರಿ ಏನೇ ಪಾಪಾಡ್ ಹಿಡ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲಿ. ಪಾಪಾಡ್ ಬಾ ಈ ಕಡೆ ಬಾ, ನೀನು ಹೈಚೇರ್ ಬಂದಿದೆ ತಿನ್ ಬಾ ಅಲ್ಲಿ. ಸೊ ನಾವು ತಿಂದಿದ್ದಿಲ್ಲ ನಂದನಾಸ್, ಇದ್ರ ಆಪೋಸಿಟ್ ಇರೋದು. $7. ಫೈನಲಿ ರೂಮ್ ರೀಚ್ ಆದ್ವಿ. ನಡ್ಕೊಂಡು ಲಿಟಲ್ ಇಂಡಿಯಾದಿಂದ ಒಂದು 10 ನಿಮಿಷ ನಡೆಯೋದು ಕಿರಣ್. ನೋಡಿ ಹೆಂಗ್ ಆಡ್ತಿದ್ದಾರೆ. ಇರು ಬಿಡು, ಆಗುತ್ತಾ? ಹುಷಾರು. ತುಂಬಾ ಟಯರಿಂಗ್ ಮತ್ತು ತುಂಬಾ ಡಿಸಪಾಯಿಂಟ್ ಆಗಿರೋ ದಿನ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ನಂಬ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.